ನಾ ಇವತ್ತು ತೋರಿಸೋ ಈ ಖಾರ ಇಲ್ಲ ಚಟ್ನಿ ಏನದಲ್ರಿ ನಿಮಗೆ ನೋಡಿದ್ರೆ ಬಾಯಾಗ ನೀರು ಬರ್ತಾವ್ರಿ. ಅಷ್ಟು ಮಸ್ತ್ ಆಗ್ತದ್ರಿ. ಹಾಗಾದ್ರೆ ಯಾರ್ಯಾರ ಬಾಯಾಗ ನೀರು ಹೊಂಟವಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಇದು ಮಾಡ್ಲಿಕ್ಕೆ ಒಂದು ಮಾವಿನಕಾಯಿ ತೊಗೊಂಡು ತೊಳೆದು ಹಿಂಗೆ ಅರ್ಧಕ್ಕೊಳ್ಕೊಂಡು ಪ್ಯಾನಿನಾಗ ಇಟ್ಬಿಡ್ತೀನಿ ರೀ. ಹಾಗೆ ಒಂದು 4-5 ಟೊಮೆಟೊಗಳ್ನು ಹಾಗೆ ಒಂದ್ರಾಗ 2 ಮಾಡಿ ಇಟ್ಬಿಡ್ತೀನಿ ರೀ. ಒಂದಿಸು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಎಣ್ಣೆ ಹಾಕಿ ಇವಕ್ಕೆಲ್ಲ ನೋಡ್ರಿ ಮುಚ್ಕೋತಾ ತೆರ್ಕೋತಾ ಪಲ್ಟಾಸ್ಕೊತಾ ಮೆತ್ತಗಾಗತನ ಹುರಿಬೇಕ್ರಿ. ಸ್ವಲ್ಪ ಟೈಮ್ ಹಿಡಿಸ್ತದ್ರಿ ಇವು ಮೆತ್ತಗಾಗ್ಲಕ್ಕ. ಮತ್ತು ಈಗ ಚಂದ ಮೆತ್ತಗೆ ಆಗ್ಯಾವ್ರಿ ಇವು. ಹಿಂಗೆ ಮೆತ್ತಗಾದು ಅಂದ್ರೆ ಏನಾಗ್ತದೆ, ಆರಾಮಾಗಿ ಇದ್ರದ್ದು ಸೊಪ್ಪಿ ಎಲ್ಲ ನಾವು ತೆಗಿಬೋದ್ರಿ. ಈಗ ಪೂರ್ತಿ ಆರ್ಲಾಕ್ ಬಿಟ್ಟಿನಿ ರೀ. ಆರಣ ಏನು ಮಾಡ್ತೀನಿ ಅಂದ್ರೆ ಒಂದು ಮಿಕ್ಸಿ ಜಾರ್ನ ಹಾಕ್ಬಿಡ್ತೀನಿ ರೀ. ಹಾಗೆ ನೋಡ್ರಿ ಈ ಮಾವಿನಕಾಯ್ದು ಪಲ್ಪ್ ಎಲ್ಲ ತೆಗೆದು ಹಾಕ್ಬಿಡ್ತೀನಂತ್ರಿ. ಈಗ ಇದ್ರಾಗ ಒಂದಿಸು ಜೀರಿಗೆ, ಉಪ್ಪು, ಧನಿಯಾ ಪುಡಿ ಖಾರ, ಬೆಲ್ಲ ಎಲ್ಲ ಹಾಕಿ ಏನು ಮಾಡ್ತೀನಿ ರೀ ನುಣ್ಣಗೆ ರುಬ್ಕೊಂಡು ಬರ್ತೀನಿ ರೀ. ಎಲ್ಲ ಇನ್ನೊಂದು ಬುಟ್ಟ್ಯಾಗ ತೆಗೆದು ಈಗ ಇದ್ರಾಗ ಹಸಿ ಉಳ್ಳಾಗಡ್ಡಿ ಹೋಳಿ ಹಾಕ್ಲತ್ತೀನಿ ರೀ. ಹಸಿ ಉಳ್ಳಾಗಡ್ಡಿ ಇಲ್ಲಂತಂದ್ರೆ ಬರೀ ಉಳ್ಳಾಗಡ್ಡಿನೂ ನೀವು ಸಣ್ಣ ಹೋಳಿನೂ ಹಾಕ್ಬೋದ್ರಿ, ನಡೀತದ. ಮತ್ತು ಕೊತ್ತಂಬರಿ ಹಾಕಿ ಏನು ಮಾಡ್ತೀನಿ ರೀ ಈಗ ಚಂದ ಕಲಿಸ್ತೀನಂತ್ರಿ. ನೋಡ್ರಿ ನಮ್ಮದು ಹುಳಿ ಖಾರ ಚಟ್ನಿ ಇಲ್ಲಿ ರೆಡಿಯಾಗಿ ಬಿಡ್ತದ್ರಿ. ಬೇಕಾದ್ರೆ ಒಂದಿಟ್ಟು ಎಣ್ಣೆ ಬಿಸಿ ಮಾಡಿನೂ ಹಾಕ್ಬೋದ್ರಿ. ರೊಟ್ಟಿ, ಚಪಾತಿ, ಅನ್ನ ಎಲ್ಲದರ ಸರಿ ನಡೀತದ್ರಿ.